ನಮಸ್ಕಾರ. ನನ್ನ ಸವಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಸವಾರಿ ವನಸಿರಿನಾಡು ಎಸ್ ಟಿ ಕೋಟೆಯಿಂದ 16 ಕಿಲೋಮೀಟರ್ ಅಂತರದ ಶ್ರೀ ಕೆಂಡಗಣ್ಣೇಶ್ವರ ದೇವಾಲಯವಿರುವ ಗದಿಗೆ ಎಂಬ ಗ್ರಾಮಕ್ಕೆ. ಈ ಸ್ಥಳಕ್ಕೆ ಮೈಸೂರಿನಿಂದ 37 ಕಿಲೋಮೀಟರ್ ಆಗುತ್ತೆ. ಈ ಸ್ಥಳವು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿಗೆ ಸೇರಿದೆ. ನಾನು ಇವಾಗ ಈ ದೇವಾಲಯದ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಈ ದೇವಾಲಯವನ್ನು ನೋಡ್ತಾ ಮಾತಾಡೋಣ. ಶ್ರೀ ಗದ್ದಿಗೆ ಕೆಂಡಗಣ್ಣೇಶ್ವರ ದೇವಾಲಯವನ್ನು 17ನೇ ಶತಮಾನದಲ್ಲಿ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿಗಳು ಸ್ಥಾಪನೆ ಮಾಡ್ತಾರೆ. ಈ ಸ್ಥಳ ಪ್ರಶಾಂತತೆ ಮತ್ತು ಶಕ್ತಿಗೆ ಹೆಸರಾಗಿದೆ. ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯರಾಗಿದ್ದು ಶಿವಭಕ್ತರಾಗಿರುತ್ತಾರೆ. ಇವರು ಗದ್ದಿಗೆ ಗ್ರಾಮಕ್ಕೆ ಬಂದು ಸನ್ಯಾಸ ಪಡೆದು ಶಿವನ ದೇವಾಲಯವನ್ನು ಈ ಸ್ಥಳದಲ್ಲಿ ಕಟ್ಟಿಸ್ತಾರೆ. ಇವರು ಅಗ್ನಿಕೊಂಡ ಅಂದರೆ ಬೆಂಕಿ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದರು ಎಂಬ ಪುರಾಣ ಕಥೆ ಇದ್ದು ಇವರು 80 ವರ್ಷಗಳ ಕಾಲ ಬದುಕಿದ್ದರು. ಇಲ್ಲಿನ ಮುಖ್ಯ ವಿಷಯ ಅಂದರೆ ಗದ್ದಿಗೆಯ ಪವಾಡ ಪುರುಷ ಆರಾಧ್ಯ ದೇವ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿಯವರು ನಿಜೈಕ್ಯರಾದ ಸ್ಥಳವಾಗಿದೆ. ಈ ದೇವಾಲಯದ ವಿಶೇಷತೆ ಅಂದರೆ ಈ ದೇವಾಲಯದ ಪಕ್ಕ ಹರಿಯುವ ಲಕ್ಷ್ಮಣ ತೀರ್ಥ ನದಿಯಲ್ಲಿ ಸ್ನಾನ ಮಾಡಿ ದೇವರಲ್ಲಿ ಬೇಡಿಕೊಂಡರೆ, ವಿಶೇಷವಾಗಿ ಹೂವನ್ನು ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಹೂವು ಕೆಳಗೆ ಬಿದ್ದರೆ ಬೇಗ ಮದುವೆ ಭಾಗ್ಯ ಬರುತ್ತೆ ಎಂಬ ನಂಬಿಕೆ ಇದೆ. ಹಾಗೆ ಈ ಸ್ಥಳಕ್ಕೆ ಬರುವ ಭಕ್ತಾದಿಗಳಿಗೆ ಬೆಳಿಗ್ಗೆ ಸಂಜೆ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ. ಆ ಪ್ರಸಾದ ಮಂದಿರವನ್ನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಈ ದೇವಾಲಯದಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ಅದ್ಧೂರಿಯಾಗಿ ಜಾತ್ರೆಯನ್ನು ನಡೆಸ್ತಾರೆ. ಹಾಗೆ ಈ ಜಾತ್ರೆಯಲ್ಲಿ ಬೆಳ್ಳಿ ತೇರು ಕೂಡ ಬಳಸ್ತಾರೆ, ಅದೇ ಈ ತೇರು. ಇದಿಷ್ಟು ಈ ದೇವಾಲಯದ ಮಾಹಿತಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಸವಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ವಂದನೆಗಳು.